ನಮಸ್ತೆ ಸ್ನೇಹಿತರೆ, ಒಂದೇ ಸ್ಪೂನ್ ಆಯಿಲ್ನಲ್ಲಿ ಇವತ್ತು ಬೆಂಡೆಕಾಯಿ ಫ್ರೈ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಫ್ರೆಶ್ ಆಗಿರೋ ಎಳೆ ಬೆಂಡೆಕಾಯಿನ ಆರಿಸ್ಕೋಬೇಕು. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ನಂತರ ಒಂದು ಬೌಲಲ್ಲಿ ಹುರುಗಡ್ಲೆ ಪುಡಿನ 4 ಸ್ಪೂನ್ ತೊಗೊಂಡಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪೌಡ್ರು, ಅಚ್ಕಾರದ ಪುಡಿ. ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲ ನಮಗೆ ಖಾರ ಜಾಸ್ತಿ ಬೇಡ ಅಂದರೆ 1 ಸ್ಪೂನ್ ಸಾಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೆಲವೊಬ್ಬರು ಆಯಿಲ್ ಮಿಕ್ಸ್ ಮಾಡ್ಕೊತಾರೆ, ನಾನು ಅದರ ನೀರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಬೆಂಡೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದರೊಳಗೆ ಈ ಪೌಡ್ರು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಫಿಲ್ ಮಾಡಿ 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ಸಾಕು, ಇಷ್ಟು ಆಯಿಲ್ ಸಾಕು ಇದಕ್ಕೆ ಫ್ರೈಗೆ. ನೀಟಾಗಿ ಎಲ್ಲ ಬೆಂಡೆಕಾಯಿಗೂ ಪ್ರತಿಯೊಂದು ಬೆಂಡೆಕಾಯಿಗೂ ಅದೆಲ್ಲ ಫಿಲ್ ಮಾಡಿ ನೀಟಾಗಿ ಕ್ಲೋಸ್ ಮಾಡಿ ಕೈ ಆಡಿಸ್ತಾ ಇರಬೇಕು. ಅವಾಗ ಆಗ್ತಿತ್ತು. ನೀಟಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿದರೆ ಫುಲ್ಲು ರೋಸ್ಟ್ ಆಗಿ ಗರಿ ಆಗಿ ಬರುತ್ತೆ. ತಿನ್ನಲಿಕ್ಕೂ ರುಚಿಯಾಗಿರುತ್ತೆ. ಅನ್ನ ಸಾಂಬಾರು ಜೊತೆಗೆ, ರೊಟ್ಟಿ ಜೊತೆಗೆ, ಚಪಾತಿ ಎಲ್ಲದರ ಜೊತೆಗೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಉರಿಯಲ್ಲಿ ಬೇಯಿಸೋದ್ರಿಂದ ಚೆನ್ನಾಗಿ ಒಳಗಡೆ ಎಲ್ಲ ನೀಟಾಗಿ ಬೆಂದು ಲೋಳೆ ಅಂಶ ಇರೋದಿಲ್ಲ. ನೀಟಾಗಿ ಫ್ರೈ ಆಗಿ ಕ್ರಿಸ್ಪಿಯಾಗಿ ಬರ್ತವೆ. ಹುರುಗಡ್ಲೆ ಪುಡಿ ಹಾಕಿರೋದ್ರಿಂದ ಜಿಡ್ಡಿನ ಅಂಶ, ಅದರಲ್ಲಿರೋ ಲೋಳೆ ಅಂಶ ಇರೋದಿಲ್ಲ. ನೀಟಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿದರೆ ಹುರಿಗಡಲೆ ಪುಡಿ ಹಾಕಿರೋದ್ರಿಂದ ಚೆನ್ನಾಗಿ ರೋಸ್ಟ್ ಆಗಿ ಗರಿ ಆಗಿರ್ತವೆ. ರೆಡಿ ಆಯಿತು ನೋಡಿ. ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗಿ ಬೆಂಡೆಕಾಯಿ ಫ್ರೈ ಸಿಂಪಲ್ಲಾಗಿ ಪಟ್ ಅಂತ ಮಾಡ್ಕೊಬೋದು.